ಕಾರಿನ ಕೀಯನ್ನು ತಂದುಕೊಡಿ, ನಾನು ಸ್ವಲ್ಪ ತುರ್ತು ಕೆಲಸಕ್ಕೆ ಹೋಗಬೇಕು. ಅವನು ಸೇವಕನಿಗೆ ಸಿಗ್ನಲ್ ಮಾಡಿದನು. ಆದರೆ ಅವನು ಕೋಣೆಗೆ ಹೋಗುವ ಬದಲು ಅವನು ತನ್ನ ಯಜಮಾನನ ಮುಖವನ್ನು ಮೌನವಾಗಿ ನೋಡಲಾರಂಭಿಸಿದನು. ಅವನ ಮುಖದಲ್ಲಿ ಭಯ ಮತ್ತು ಚಿಂತೆಯ ಅಭಿವ್ಯಕ್ತಿಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಹಲೋ, ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ನಾನು ನಿಮಗೆ ಒಂದು ವಿಷಯ ಹೇಳುತ್ತಿದ್ದೇನೆ. ಹೋಗಿ ನನ್ನ ಕಾರಿನ ಕೀಯನ್ನು ತನ್ನಿ. ನಾನು ಎಲ್ಲ ಹೋಗಬೇಕು. ಅವನು ಸೇವಕನ ಚಿಂತಿತ ಮುಖವನ್ನು ಆಶ್ಚರ್ಯದಿಂದ ನೋಡಿದನು. ಇದು ಹಿಂದೆಂದೂ ಸಂಭವಿಸಿಲ್ಲ. ಮಹಲಿನ ಪ್ರತಿಯೊಬ್ಬ ಸೇವಕನು ಕಣ್ಣು ಮಿಟುಕಿಸುವುದರಲ್ಲಿ ತನ್ನ ಪ್ರತಿಯೊಂದು ಆದೇಶವನ್ನು ಪೂರೈಸುತ್ತಿದ್ದನು. ಆದರೆ ಇಂದು ರಾಮು ಅವನ ಆದೇಶವನ್ನು ಪಾಲಿಸದೆ ಮೌನವಾಗಿ ನಿಂತಿದ್ದನು. ದಕ್ಷ ಆರ್ಯನು ಅವನ ಕಣ್ಣುಗಳ ಮುಂದೆ ಚಿಟಿಕೆ ಹೊಡೆದಾಗ ಅವನು ಬೇಗನೆ ಪ್ರಜ್ಞಾಪೂರ್ವಕ ಜಗತ್ತಿಗೆ ಮರಳಿದನು ಮತ್ತು ಕಳ್ಳತನದ ನೋಟದಿಂದ ತನ್ನ ಚಿಕ್ಕ ಮಾಲಕಿಯನ್ನು ನೋಡಿದನು. ಅವಳು ಕೇವಲ 17 ವರ್ಷದವಳಾಗಿದ್ದಳು. ಆದರೆ ಅವಳು ಇಡೀ ಮನೆಯನ್ನು ತನ್ನ ಬೆರಳುಗಳ ಮೇಲೆ ಕುಣಿಯುವಂತೆ ಮಾಡಿದ್ದಳು. ಮನೆಯ ಹಿರಿಯರು ಮತ್ತು ಸೇವಕರು ಕೂಡ ಅವಳಿಗೆ ಸಾಕಷ್ಟು ಹೆದರುತ್ತಿದ್ದರು. ದಕ್ಷ ಆರ್ಯನು ಅವನ ನೋಟವನ್ನು ಹಿಂಬಾಲಿಸಿದಾಗ ಅಲ್ಲಿ ಅನಿಕಾ ನಿಂತಿರುವುದನ್ನು ನೋಡಿದನು. ದಕ್ಷನ ಕಣ್ಣುಗಳು ಅನಿಕಾಳ ಮೇಲೆ ಬಿದ್ದ ತಕ್ಷಣ ಅವಳು ತನ್ನ ರೆಪ್ಪೆಗಳನ್ನು ಕೆಳಗೆ ಮಾಡಿಕೊಂಡಳು ಮತ್ತು ತನ್ನ ಮುಖದ ಮೇಲೆ ಬಹಳಷ್ಟು ಮುಗ್ಧತೆಯನ್ನು ಹೊದ್ದುಕೊಂಡಳು. ಕೆಳಗಿನ ತುಟಿಯನ್ನು ಹೊರಗೆ ತಳ್ಳುತ್ತಾ ತನ್ನ ಬೆರಳುಗಳನ್ನು ತಿರುಗಿಸಲು ಪ್ರಾರಂಭಿಸಿದಳು. ಈ ಸಮಯದಲ್ಲಿ ಅವಳು ನಿಜವಾಗಿಯೂ ಮುಗ್ಧ ಗೊಂಬೆಯಂತೆ ಕಾಣುತ್ತಿದ್ದಳು. ಯಾರಾದರೂ ಜೋರಾಗಿ ಮಾತನಾಡಿದರೆ ಆ ಮುಗ್ಧ ಗೊಂಬೆಯಲ್ಲಿ ಬಿರುಕು ಮೂಡಬಹುದು ಎನ್ನುವಷ್ಟು ಮುಗ್ಧಳು. ಆದರೆ ಮೇಲ್ನೋಟಕ್ಕೆ ಮುಗ್ಧ ಗೊಂಬೆಯಂತೆ ಕಾಣುವ ಅನಿಕಾ ಒಳಗೆ ಸಂಪೂರ್ಣವಾಗಿ ಒಂದು ಕಠಿಣ ಸ್ವಭಾವದವಳು ಎಂದು ದಕ್ಷನಿಗೆ ಮಾತ್ರ ತಿಳಿದಿತ್ತು. ಈಗ ಏನು ಮಾಡುತ್ತಿದ್ದೀರಿ ನೀವು? ದಕ್ಷ ಆರ್ಯನು ತನ್ನ ಕೈಗಳನ್ನು ಎದೆಗೆ ಕಟ್ಟಿಕೊಂಡು ಇಬ್ಬರ ಮುಖಗಳನ್ನು ಸೂಕ್ಷ್ಮವಾಗಿ ನೋಡಲು ಪ್ರಾರಂಭಿಸಿದನು. ಅವರ ಮನಸ್ಸಿನಲ್ಲಿ ನಿಜವಾಗಿ ಏನಿದೆ ಎಂದು ಊಹಿಸಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು. ಆ ಬಡ ಸೇವಕನ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವನ ಇಡೀ ಅಸ್ತಿತ್ವವು ಭಯದಿಂದ ನಡುಗಲಾರಂಭಿಸಿತು. ಏಕೆಂದರೆ ವಿಷಯವೇ ಅಂತಹದ್ದಾಗಿತ್ತು. ದಕ್ಷನ ಕಾರನ್ನು ಯಾರಾದರೂ ಮುಟ್ಟಿದರೆ ಅವನು ದೊಡ್ಡ ಗಲಾಟೆ ಮಾಡುತ್ತಿದ್ದನು ಮತ್ತು ಇಲ್ಲಿ ಬಡ ರಾಮುವಿಗೆ ಮುಂದೆ ಯೋಚಿಸುವ ಧೈರ್ಯವಿರಲಿಲ್ಲ. ಏಕೆಂದರೆ ಅವನನ್ನು ಹೊರಗೆ ಇರಿಸಿದ್ದೇ ವಾಹನಗಳನ್ನು ನೋಡಿಕೊಳ್ಳಲು. ಯಾವುದಾದರೂ ವಾಹನ ಕೆಟ್ಟರೆ ಅದನ್ನು ಮೆಕ್ಯಾನಿಕ್ ಬಳಿಗೆ ಕೊಂಡೊಯ್ಯಲು. ಅನಿಕಾ ದಕ್ಷನ ಭಾವಭಂಗಿಗಳನ್ನು ನೋಡಿ ತನ್ನ ಜೀವ ಉಳಿಸಿಕೊಳ್ಳಲು ತಕ್ಷಣವೇ ಕೋಣೆಗೆ ಓಡಿ ಹೋದಳು. ಈಗ ಅಲ್ಲಿ ಅವರಿಬ್ಬರು ಮಾತ್ರ ಉಳಿದಿದ್ದರು. ರಾಮು, ಈಗ ಏನಾದರೂ ಮಾತನಾಡುತ್ತೀಯಾ ಅಥವಾ ನಾನು ನನ್ನ ನಿಜವಾದ ರೂಪಕ್ಕೆ ಬರಬೇಕಾಗುತ್ತದೆಯೇ? ಈ ಬಾರಿ ದಕ್ಷನ ಧ್ವನಿ ಸ್ವಲ್ಪ ಕಠಿಣವಾಗಿತ್ತು ಮತ್ತು ರಾಮು ಬೇಗನೆ ದಕ್ಷನ ಮುಂದೆ ಕೈಗಳನ್ನು ಜೋಡಿಸಿದನು. ಮಾಲೀಕರೇ, ನಮ್ಮನ್ನು ಕ್ಷಮಿಸಿ, ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ. ಇದನ್ನು ಹೇಳಿ ಅವನು ಮತ್ತೆ ಮೌನವಾದನು. ಮುಂದುವರಿಯಿರಿ, ನಾನು ಕೇಳುತ್ತಿದ್ದೇನೆ. ದಕ್ಷನು ಅವನನ್ನು ಮುಂದೆ ಮಾತನಾಡಲು ಪ್ರಚೋದಿಸಿದನು. ಮಾಲೀಕರೇ, ಚಿಕ್ಕ ಮಾಲಕಿಯರು ಕಾರನ್ನು ಎಲ್ಲೋ ಗುದ್ದಿದ್ದಾರೆ. ಕಾರಿನ ಸ್ಥಿತಿ ತುಂಬ ಕೆಟ್ಟದಾಗಿದೆ. ನಾನು ಅದನ್ನು ಮೆಕ್ಯಾನಿಕ್ ಬಳಿಗೆ ಕಳುಹಿಸಿದ್ದೇನೆ. ಇದನ್ನು ಕೇಳಿದಾಗ ಅವನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಗಿತ್ತು. ನೀನು ಪ್ರಜ್ಞೆಯಲ್ಲಿ ಇದ್ದೀಯಾ? ಏನು ಹೇಳುತ್ತಿದ್ದೀಯಾ? ಅರೆ, ಆ ಕಾರನ್ನು ನಾನು 2 ದಿನಗಳ ಹಿಂದೆ ಶೋರೂಮ್ನಿಂದ ತೆಗೆದಿದ್ದೆ. ಅದು ಸಂಪೂರ್ಣವಾಗಿ ಹೊಸದಾಗಿತ್ತು. ಮತ್ತು ನಿನ್ನ ಚಿಕ್ಕ ಮಾಲಕಿಗೆ ಆ ಕಾರನ್ನು ಓಡಿಸಲು ಯಾರು ಅನುಮತಿ ನೀಡಿದ್ದು? ಅವಳನ್ನು ಈ ವಸ್ತುಗಳಿಂದ ದೂರ ಇಡುವಂತೆ ನಾನು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ. ಅರೆ, ಅವಳಿಗೆ ಸರಿಯಾಗಿ ಡ್ರೈವಿಂಗ್ ಕೂಡ ಬರುವುದಿಲ್ಲ. ನೀನು ರಾಮು ಯಾವಾಗಲೂ ತಪ್ಪು ಮಾಡುತ್ತೀಯ. ಈಗ ನಾನು ನಿನಗೆ ಏನು ಹೇಳಲಿ? ಹೋಗು, ನನ್ನ ಕಣ್ಣುಗಳಿಂದ ದೂರವಿರು. ಅವನು ತೀವ್ರವಾಗಿ ಸಿಟ್ಟಿಗೆದ್ದಿದ್ದನು. ಸುಮಾರು 2 ದಿನಗಳ ಹಿಂದೆಯೇ ಅವನು ಒಂದು ಪ್ರಮುಖ ಸಭೆಯಲ್ಲಿ ಭಾಗವಹಿಸಿದ್ದನು. ಅದರಲ್ಲಿ ಅವನು ತನ್ನ ಒಪ್ಪಂದವನ್ನು ಅಂತಿಮಗೊಳಿಸುವಲ್ಲಿ ಯಶಸ್ವಿಯಾಗಿದ್ದನು ಮತ್ತು ಅದಕ್ಕೆ ಪ್ರತಿಯಾಗಿ ಮುಂಗಡವಾಗಿ 6 ಕೋಟಿ ರೂಪಾಯಿಗಳನ್ನು ಪಡೆದಿದ್ದನು. ಅದರಲ್ಲಿ 5 ಕೋಟಿಗೆ ಅವನು ಹೊಸ ಕಾರನ್ನು ಖರೀದಿಸಿದ್ದನು. ಆದರೆ ಆ ಕಾರನ್ನು ಮೇಡಮ್ ಒಂದೇ ದಿನದಲ್ಲಿ ಎಲ್ಲೋ ತೆಗೆದುಕೊಂಡು ಹೋಗಿ ಗುದ್ದಿಸಿದ್ದರು. ಅವನು ಕಾರಿನ ಸ್ಥಿತಿಯನ್ನು ನೋಡಿದಾಗ ಅವನಿಗೆ ತಲೆ ಸುತ್ತಲು ಪ್ರಾರಂಭಿಸಿತು. ತನ್ನ ತಲೆ ಸುತ್ತುವಿಕೆಯನ್ನು ನಿಭಾಯಿಸಿಕೊಂಡು ಅವನು ಅಲ್ಲೇ ಕುರ್ಚಿಯ ಮೇಲೆ ಕುಳಿತುಕೊಂಡನು ಮತ್ತು ತಕ್ಷಣವೇ ಅವನ ಮನಸ್ಸಿನಲ್ಲಿ ಅನಿಕಾಳ ನೆನಪು ಬಂದಿತು. ಆ ಮೂರ್ಖ ತಿಳುವಳಿಕೆ ಇಲ್ಲದ ಹುಡುಗಿಗೆ ಏನಾದರೂ ಗಾಯವಾಗಿದೆಯೇ? ಕಾರಿನ ಸ್ಥಿತಿ ಇಷ್ಟು ಕೆಟ್ಟದಾಗಿದ್ದರಿಂದ ಖಂಡಿತವಾಗಿಯೂ ಅನಿಕಾಳಿಗೂ ಏಟು ಬಿದ್ದಿರಬೇಕು. ಅದನ್ನು ಅವಳು ನನ್ನಿಂದ ಮರೆ ಮಾಡಿದ್ದಾಳೆ. ಅವನು ತಕ್ಷಣ ಕಾರನ್ನು ಓಡಿಸಿಕೊಂಡು ಮತ್ತೆ ಹವೇಲಿಗೆ ಬಂದನು. ಮೆಕ್ಯಾನಿಕ್ಗೆ ಕಾರನ್ನು ಎಚ್ಚರಿಕೆಯಿಂದ ಸರಿಪಡಿಸಲು ಹೇಳಿದ್ದನು. ಅವನು ವೇಗವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಕೋಣೆಯೊಳಗೆ ಪ್ರವೇಶಿಸಿದಾಗ ಅವಳು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತಿದ್ದಳು. ಮುಖದ ಮೇಲೆ ಸದಾ ಇರುವ ಮೃದುವಾದ ನಗು ಇತ್ತು. ಗುಲಾಬಿ ತುಟಿಗಳು ನಿಧಾನವಾಗಿ ಅಲುಗಾಡುತ್ತಿದ್ದವು. ಬಹುಶಃ ಅವಳು ಏನೋ ಹಾಡೊಂದನ್ನು ಗುಣಗುಣಿಸುತ್ತಿದ್ದಳು ಮತ್ತು ಬಹಳ ಎಚ್ಚರಿಕೆಯಿಂದ ನೈಲ್ ಪಾಲಿಶ್ ಹಾಕಿಕೊಳ್ಳುತ್ತಿದ್ದಳು. ಅವಳನ್ನು ಆ ರೀತಿ ಮಗ್ನಲಾಗಿ ನೋಡಿ ದಕ್ಷ ಅಲ್ಲೇ ಬಾಗಿಲಲ್ಲಿ ನಿಂತು ಬಿಟ್ಟಿದ್ದನು. ಹಲವು ಕ್ಷಣಗಳ ಕಾಲ ಅವನು ಅವಳ ಮುಗ್ಧ ಮುಖವನ್ನು ನೋಡುತ್ತಾ ನಿಂತಿದ್ದನು. ಮುಖದ ಮೇಲೆ ಅದೇ ನಿರ್ಲಕ್ಷ್ಯ ಮತ್ತು ಸದಾ ಇರುವ ಸೌಂದರ್ಯ. ಆಗ ಅವಳು ಕೇವಲ 17 ವರ್ಷದವಳಾಗಿದ್ದಳು.
ಹೊಸ ಯೌವನವು ಅವಳ ಮೇಲೆ ಚೆನ್ನಾಗಿ ಅರಳಿಕೊಂಡಿತ್ತು. ಅವಳ ತೀಕ್ಷ್ಣವಾದ ಹೊಸ ರೂಪವು ಅವಳನ್ನು ಎಲ್ಲರಿಗಿಂತ ಭಿನ್ನವಾಗಿಸಿತ್ತು. ಸಣ್ಣದಾದ ನೇರವಾದ ಮೂಗು, ಅರಳಿದ ಬಿಳಿ ಮೈಬಣ್ಣ, ತಿಳಿ ಗುಲಾಬಿ ಕೆನ್ನೆಗಳು, ದೊಡ್ಡ ಕಪ್ಪು ಕಣ್ಣುಗಳು ಮತ್ತು ಆ ಕಪ್ಪು ಕಣ್ಣುಗಳ ಮೇಲೆ ದೊಡ್ಡ ಕಪ್ಪು ರೆಪ್ಪೆಗಳ ದಂಡು. ಅವಳು ಸರಳತೆಯಲ್ಲೂ ಅದ್ಭುತವಾಗಿ ಕಾಣುತ್ತಿದ್ದಳು. ಈ ಸಮಯದಲ್ಲಿ ಅವಳು ದುಪ್ಪಟ್ಟದ ಅರಿವಿಲ್ಲದೆ ತನ್ನ ಕಾಲುಗಳ ಮೇಲೆ ಬಾಗಿ ನೈಲ್ ಪಾಲಿಶ್ ಹಾಕಿಕೊಳ್ಳುವುದರಲ್ಲಿ ಮಗ್ನಳಾಗಿದ್ದಳು. ಮುಂದೆ ಬಾಗಿದ್ದರಿಂದ ಅವಳ ಆಳವಾದ ಕಂಠದಿಂದ ದಕ್ಷನ ಕಣ್ಣುಗಳು ಒಂದು ಕ್ಷಣ ನಿಂತು ಹೋಗಿದ್ದವು. ಮುಂದಿನ ಕ್ಷಣ ಉಗುಳು ನುಂಗುತ್ತಾ ಅವನು ತನ್ನ ದೃಷ್ಟಿಯನ್ನು ಅವಳ ಮೇಲಿನಿಂದ ತೆಗೆದನು. ಅವನು ಯಾವುದೇ ದುರ್ಬಲ ಕ್ಷಣಕ್ಕೆ ಬಲಿಯಾಗಿ ಅವಳ ಸೌಂದರ್ಯದಲ್ಲಿ ಸುಲುಕಿಕೊಳ್ಳಲು ಬಯಸಲಿಲ್ಲ. ಅವಳು ಅವನ ಹೆಂಡತಿಯಾಗಿದ್ದರೂ ಅವನಿಗೆ ಅವಳ ಮೇಲೆ ಹಕ್ಕಿತ್ತು. ಆದರೆ ಅವಳು ಇನ್ನೂ ತುಂಬ ಚಿಕ್ಕವಳೆಂದು ಅವನಿಗೆ ಗೊತ್ತಿತ್ತು. ಕೇವಲ 17 ವರ್ಷದವಳು. ಅವಳೊಂದಿಗೆ ಏನಾದರೂ ತಪ್ಪು ಮಾಡಿದರೆ ಅವನು ತನ್ನ ಇಡೀ ಜೀವನದಲ್ಲಿ ತನ್ನನ್ನು ಕ್ಷಮಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವನು ತನ್ನ ಇರುವಿಕೆಯನ್ನು ತಿಳಿಸಿದನು. ಆದರೆ ಅವಳು ತುಂಬ ಮಗ್ನಳಾಗಿದ್ದರಿಂದ ಅವನ ಕಡೆ ನೋಡಲೇ ಇಲ್ಲ. ದಕ್ಷನ ತುಟಿಗಳ ಮೇಲೆ ಈಗ ಮೃದುವಾದ ನಗು ಬಂದಿತು. ಅವಳು ಅಂಥವಳೆ, ನಿರ್ಲಕ್ಷ್ಯದ ನಿಶ್ಚಿಂತೆಯ ಹುಡುಗಿ. ಅವಳು ಯಾರನ್ನಾದರೂ ತನ್ನ ಹುಚ್ಚರನ್ನಾಗಿ ಮಾಡಿಕೊಳ್ಳಬಲ್ಲಳು. ಅವರ ಮದುವೆಯಾಗಿ ಸುಮಾರು 2 ವರ್ಷಗಳಾಗಿದ್ದವು. ಆದರೆ ಈ 2 ವರ್ಷಗಳಲ್ಲಿ ಅವಳ ಹತ್ತಿರ ಹೋಗುವುದೇ ಇರಲಿ, ದಕ್ಷ ಆರ್ಯನು ತನ್ನ ಪತ್ನಿಯನ್ನು ಎಂದಿಗೂ ಸೂಕ್ಷ್ಮವಾಗಿ ನೋಡಲೂ ಇಲ್ಲ. ಮತ್ತು ಇದೇ ವಿಷಯ ಈಗ ಅನಿಕಾಳಿಗೆ ಕಾಡಲು ಶುರುವಾಗಿತ್ತು. ಅವಳು ತಾನು ಇನ್ನೂ ಚಿಕ್ಕ ಹುಡುಗಿಯಲ್ಲ, ಬದಲಿಗೆ ಪ್ರಬುದ್ಧಳಾಗಿದ್ದೇನೆ ಮತ್ತು ಎಲ್ಲವನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಅವನಿಗೆ ತೋರಿಸಲು ಬಯಸಿದ್ದಳು. ನೀನು ಚೆನ್ನಾಗಿದ್ದೀಯಾ? ಅವನು ವೇಗವಾಗಿ ಅವಳ ಬಳಿಗೆ ಬಂದು ಅವಳ ಭುಜದ ಮೇಲೆ ಕೈ ಹಾಕಿ ಆತಂಕದಿಂದ ಕೇಳಿದನು. ಅವನ ಸ್ಪರ್ಶವನ್ನು ಅನುಭವಿಸುತ್ತಿದ್ದಂತೆ ಅನಿಕಾಳ ಇಡೀ ದೇಹದಲ್ಲಿ ಒಂದು ನಡುಕ ಹರಿಯಿತು. ಅವಳ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಅವಳ ಕೆನ್ನೆಗಳು ನಾಚಿಕೆಯಿಂದ ಗುಲಾಬಿಯಾಗಿ ಹೋಗಿದ್ದವು ಮತ್ತು ಇತ್ತೀಚೆಗೆ ಅವಳು ಸ್ವಲ್ಪ ಹೆಚ್ಚಾಗಿಯೇ ನಾಚಿಕೊಳ್ಳುತ್ತಿದ್ದಳು. ಏಕೆಂದರೆ ಈಗ ಅವಳು ತನ್ನ ಗಂಡನ ಸಾಮೀಪ್ಯವನ್ನು ಬಯಸುತ್ತಿದ್ದಳು. ಯೌವನದ ಭಾವನೆಗಳು ಅವಳನ್ನು ಕಾಡಲು ಪ್ರಾರಂಭಿಸಿದ್ದವು ಮತ್ತು ಅವಳು ದಕ್ಷನ ವಿಶಾಲ ಎದೆಗೆ ಅಪ್ಪಿ ತನ್ನ ಭಾವನೆಗಳಿಗೆ ಸಮಾಧಾನ ನೀಡಲು ಬಯಸುತ್ತಿದ್ದಳು. ಆದರೆ ದಕ್ಷ ಯಾವಾಗಲೂ ಅವಳಿಂದ ದೂರವಿರುತ್ತಿದ್ದನು ಮತ್ತು ಇದು ಅನಿಕಾಳಿಗೆ ಕೋಪ ಬರುವಂತೆ ಮಾಡುತ್ತಿತ್ತು. ತನ್ನ ಮನಸ್ಸು ದಕ್ಷ ಆರ್ಯನ ಸುಗಂಧವನ್ನು ಅನುಭವಿಸಲು ಹಾತುರ ಇದ್ದಿದೆ ಎಂದು ದಕ್ಷನಿಗೆ ಅವಳು ಹೇಗೆ ಹೇಳುತ್ತಾಳೆ? ನಾನು ಚೆನ್ನಾಗಿದ್ದೇನೆ, ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು ಮತ್ತು ತೊದಲುತ್ತಾ ಉತ್ತರಿಸಿದಳು. ಆದರೆ ದಕ್ಷನು ಅವಳ ಮಾತಿನ ಶೈಲಿಯ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ದಕ್ಷನು ಅವಳ ತೋಳನ್ನು ಹಿಡಿದು ತನ್ನ ಮುಂದೆ ನಿಲ್ಲಿಸಿಕೊಂಡು ಅವಳನ್ನು ಅತ್ತಿತ್ತ ಪರೀಕ್ಷಿಸಲು ಪ್ರಾರಂಭಿಸಿದನು. ಖಂಡಿತವಾಗಿಯೂ ನಿನಗೆ ಗಾಯವಾಗಿದೆ, ಆದರೆ ನೀನು ನನಗೆ ಹೇಳುತ್ತಿಲ್ಲ. ಅವನು ಅವಳ ತೋಳುಗಳನ್ನು ಸ್ಪರ್ಶಿಸಿ ನೋಡುತ್ತಿದ್ದನು ಮತ್ತು ಈಗ ಅವನ ಕೈಗಳು ಅವಳ ಸೊಂಟಕ್ಕೆ ಹೋಗಿದ್ದವು. ಅನಿಕಾ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು. ಅವನ ಪ್ರತಿಯೊಂದು ಸ್ಪರ್ಶವು ಅನಿಕಾಳ ಹೃದಯ ಬಡಿತದಲ್ಲಿ ಹೊಸ ಶಬ್ದವನ್ನು ಸೃಷ್ಟಿಸುತ್ತಿತ್ತು ಮತ್ತು ಈ ವಿಷಯದ ಅರಿವಿಲ್ಲದೆ ದಕ್ಷನು ಅವಳ ದೇಹವನ್ನು ಸ್ಪರ್ಶಿಸುತ್ತಾ ಗಾಯವನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದನು. ದಕ್ಷ, ಗಾಯ ಬೇರೆ ಕಡೆಯಾಗಿದೆ, ನೀನು ಇನ್ನೂ ಸರಿಯಾದ ಜಾಗಕ್ಕೆ ತಲುಪಿಲ್ಲ. ಮತ್ತು ದಕ್ಷ ಗಾಬರಿಯಿಂದ ನಿಂತುಕೊಂಡನು. ಎಲ್ಲಿ ಎಲ್ಲಿ ಗಾಯವಾಗಿದೆ? ನನಗೆ ತೋರಿಸು. ಇಲ್ಲಿ ಇಲ್ಲಿ ನನಗೆ ಗಾಯವಾಗಿದೆ. ಅವಳು ತನ್ನ ಹೃದಯದ ಮೇಲೆ ಬೆರಳಿಟ್ಟು ಹೇಳಿದಳು. ನನ್ನ ಗಾಯವನ್ನು ಸ್ಪರ್ಶಿಸಿ ಅನುಭವಿಸಿ. ನನಗೆ ಎಷ್ಟು ನೋವಾಗುತ್ತದೆ ಮತ್ತು ನಿಮಗೆ ಇದರ ಅರಿವಿಲ್ಲ. ನೀನು ಹುಚ್ಚಿ, ಸಂಪೂರ್ಣ ಹುಚ್ಚಿ. ಅವನು ಅವಳ ಮಾತಿನ ಅರ್ಥವನ್ನು ತಕ್ಷಣ ಅರ್ಥ ಮಾಡಿಕೊಂಡನು ಮತ್ತು ಒಂದು ಆಘಾತದಿಂದ ಅವಳಿಂದ ದೂರವಾದನು. ನಾನು ಹುಚ್ಚಿ ದಕ್ಷ, ನಿಮ್ಮ ಪ್ರೀತಿಯಲ್ಲಿ ಹುಚ್ಚಿ. ನನ್ನ ಈ ಹೃದಯ ಬಡಿತಗಳನ್ನು ಅನುಭವಿಸಿ. ಅದು ಈಗ ಹಗಲು ರಾತ್ರಿ ನಿಮ್ಮ ಹೆಸರಿನಲ್ಲಿ ಪಡೆಯುತ್ತಿದೆ. ಆದರೆ ನೀವು ನನ್ನಿಂದ ದೂರ ಓಡುತ್ತಿದ್ದೀರಿ. ನಾನು ಯಾವುದೋ ಅಸ್ಪೃಶ್ಯಳಂತೆ. ಏನು, ನಾನು ನಿಮಗೆ ಇಷ್ಟವಿಲ್ಲವೇ? ನಾನು ತುಂಬ ಕೆಟ್ಟವಳೆ? ನಾನು ಚೆನ್ನಾಗಿಲ್ಲವೇ? ಅವಳು ಕಣ್ಣೀರಿನಿಂದ ನೋವಿನಿಂದ ಪ್ರಶ್ನಿಸುತ್ತಿದ್ದಳು ಮತ್ತು ದಕ್ಷನಿಗೆ ಅವಳ ಕಣ್ಣೀರು ಇಷ್ಟವಿರಲಿಲ್ಲ. ಮುಂದೆ ಬಂದವನು ಅನಿಕಾಳ ಕಣ್ಣೀರು ಒರೆಸಿದನು. ನೀನು ತುಂಬ ಸುಂದರವಾಗಿದ್ದೀಯ ಅನಿಕಾ. ನಿನ್ನನ್ನು ನೋಡಿದರೆ ಯಾರಾದರೂ ತಮ್ಮ ಪ್ರಜ್ಞೆ ಕಳೆದುಕೊಳ್ಳುವಷ್ಟು ಸುಂದರವಾಗಿದ್ದೀಯ ಮತ್ತು ನಾನು ನಿನ್ನನ್ನು ಇಷ್ಟಪಡುವುದಿಲ್ಲ ಎಂಬ ಈ ವಿಷಯವನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು. ಹಾಗಾದರೆ ನನ್ನಿಂದ ದೂರ ಏಕೆ ಇರುತ್ತೀರಿ? ನನ್ನ ಹತ್ತಿರ ಏಕೆ ಬರುವುದಿಲ್ಲ? ಅವಳು ಅಳುತ್ತಾ ಹೇಳಿದಳು. ಇದು ನನ್ನ ಅನಿವಾರ್ಯತೆ ಅನಿಕಾ. ನಾನು ಇದನ್ನೆಲ್ಲ ನಿನಗಾಗಿ ಮಾಡುತ್ತಿದ್ದೇನೆ. ನೀನು ಇನ್ನೂ ತುಂಬ ಚಿಕ್ಕವಳು. ಈ ಸಂಬಂಧದ ಸೂಕ್ಷ್ಮತೆ ನಿನಗೆ ಅರ್ಥವಾಗುವುದಿಲ್ಲ. ನಾನು ಚಿಕ್ಕವಳಲ್ಲ, ತುಂಬ ದೊಡ್ಡವಳಾಗಿದ್ದೇನೆ. ಹೇಳಿ, ನಾನು ಎಲ್ಲಿ ಚಿಕ್ಕವಳು? ಅವಳು ನೇರವಾಗಿ ದಕ್ಷನ ಮುಂದೆ ನಿಂತಿದ್ದಳು. ದುಪ್ಪಟ್ಟ ಇಲ್ಲದೆ ಅವಳು ತನ್ನ ಯೌವನದ ಕಳೆ ಅರಳಿಸುವಂತೆ ಕಾಣುತ್ತಿದ್ದಳು ಮತ್ತು ದಕ್ಷನ ಹೃದಯ ಬಡಿತ ಒಂದು ಕ್ಷಣ ವೇಗವಾಗಿತ್ತು. ಅವನು ತಕ್ಷಣ ಅವಳ ಮೇಲಿನಿಂದ ತನ್ನ ಕಣ್ಣುಗಳನ್ನು ತೆಗೆದನು. ನಾನು ನಿಮಗೆ ಇಷ್ಟವಿಲ್ಲ, ಅದಕ್ಕಾಗಿಯೇ ನೀವು ನನ್ನಿಂದ ಕಣ್ಣು ತಪ್ಪಿಸಿಕೊಳ್ಳುತ್ತೀರಿ. ನೀವು ನನ್ನನ್ನು ಮನಸಾರೆ ನೋಡುವುದಿಲ್ಲ ಕೂಡ. ಮುಗ್ಧ 17 ವರ್ಷದ ಅನಿಕಾಳಿಗೆ
ದಕ್ಷನ ಕಣ್ಣುಗಳ ಭಾವನೆಗಳು ಅರ್ಥವಾಗುತ್ತಿರಲಿಲ್ಲ. ಅವನ ನಿರ್ಲಕ್ಷ್ಯವೇ ಅವಳಿಗೆ ಬೇಸರ ತಂದಿತ್ತು. ಅವನು ಅವಳ ಕೆನ್ನೆಗಳ ಕೆಳಗೆ ಕೈ ಹಾಕಿ ಹೇಳಿದನು, ಬಹಳ ಬೇಗ ನಾನು ನಿನ್ನ ಎಲ್ಲ ದೂರುಗಳನ್ನು ದೂರ ಮಾಡುತ್ತೇನೆ, ಮತ್ತು ಎಷ್ಟರ ಮಟ್ಟಿಗೆಂದರೆ ನೀನು ನನ್ನ ಉತ್ಸಾಹಗಳಿಂದ ಆಶ್ರಯ ಕೇಳುವೆ. ಅವನು ತನ್ನ ಕಣ್ಣುಗಳಲ್ಲಿ ಮಾದಕತೆಯ ಬಣ್ಣಗಳನ್ನು ತುಂಬಿಕೊಂಡು ಅವಳನ್ನು ನೋಡುತ್ತಿದ್ದನು. ಆದರೆ ಇದಕ್ಕಾಗಿ ನೀನು ಸ್ವಲ್ಪ ಕಾಯಬೇಕಾಗುತ್ತದೆ. ಸದ್ಯಕ್ಕೆ ನಿನ್ನ ಬಗ್ಗೆ ಹೆಚ್ಚು ಗಮನ ಕೊಡು. ನಾನು ನಿನಗೆ ಯಾವುದಾದರೂ ವಿಷಯಕ್ಕೆ ಬೇಡ ಎಂದರೆ ಅದು ನಿನ್ನ ಒಳಿತಿಗಾಗಿಯೇ. ಆದರೆ ಇದರರ್ಥ ನೀನು ಎಲ್ಲದರಲ್ಲೂ ಪ್ರಯೋಗ ಮಾಡಲು ಪ್ರಾರಂಭಿಸಬೇಕು ಎಂದಲ್ಲ. ಈ ಜೀವನವನ್ನು ಪ್ರಯೋಗಗಳಿಗೆ ಬಲಿ ಕೊಡಲು ಸಾಧ್ಯವಿಲ್ಲ. ಇದು ಬಹಳ ಅಮೂಲ್ಯವಾಗಿದೆ. ಅವನು ಅವಳಿಗೆ ಇನ್ನೂ ಅನೇಕ ವಿಷಯಗಳನ್ನು ವಿವರಿಸುತ್ತಿದ್ದನು. ಆದರೆ ಅವಳ ಗಮನವೆಲ್ಲ ಅವನ ಕೈಯ ಮೇಲಿತ್ತು. ಅದು ಆ ಕ್ಷಣದಲ್ಲಿ ಅಣಿಕಾಲ ಕೆನ್ನೆಗಳನ್ನು ಸ್ಪರ್ಶಿಸುತ್ತಿತ್ತು. ಅವನು ತನ್ನ ಕೈಯನ್ನು ಎತ್ತಿದಾಗ ಅವಳಿಗೆ ಬೇಸರವಾಯಿತು. ಅವನು ಅಲ್ಲಿಂದ ಹೋಗಲು ಹೊರಟಿದ್ದನು. ಆದರೆ ಅನಿಕಾ ಅವನ ತೋಳನ್ನು ಹಿಡಿದುಕೊಂಡಳು. ಏನಾಯಿತು? ನೀನು ಏನಾದರೂ ಹೇಳಲು ಬಯಸುತ್ತೀಯಾ? ಅವನು ತನ್ನ ಕೋಪವನ್ನು ಬಹಳ ಕಷ್ಟದಿಂದ ನಿಯಂತ್ರಿಸಿಕೊಂಡು ಸಹಜ ಧ್ವನಿಯಲ್ಲಿ ಮಾತನಾಡುತ್ತಿದ್ದನು. ಏಕೆಂದರೆ ಅನಿಕಾ ತನ್ನ ಅನುಮತಿ ಇಲ್ಲದೆ ಕಾರನ್ನು ಹೇಗೆ ಮುಟ್ಟಿದಳು ಎಂದು ಅವನಿಗೆ ಕೋಪವಿತ್ತು. ವಿಷಯ ಕಾರಿನ ಬಗ್ಗೆ ಇರಲಿಲ್ಲ. ಒಂದು ವೇಳೆ ಅನಿಕಾಳಿಗೆ ಏನಾದರೂ ಆಗಿದ್ದರೆ ದಕ್ಷ ಅಜ್ಜಿಗೆ ಏನು ಉತ್ತರ ಕೊಡುತ್ತಿದ್ದನು? ಅಜ್ಜಿ ಅವನಿಂದ ಒಂದು ಭರವಸೆಯನ್ನು ತೆಗೆದುಕೊಂಡಿದ್ದರು. ಅನಿಕಾ ಮಾಡಿದ ದೊಡ್ಡ ತಪ್ಪು. ಅವನಿಗೆ ಅಧಿಕಾರ ಇದ್ದಿದ್ದರೆ ಅವನು ಅವಳನ್ನು ಮನೆಯಿಂದ ಹೊರ ಹಾಕುತ್ತಿದ್ದನು. ಅಜ್ಜಿಗಾಗಿ ಮಾತ್ರ ಅವನು ಅವಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದನು ಮತ್ತು ಅವಳನ್ನು ಗೌರವಿಸುತ್ತಿದ್ದನು. ಹೌದು, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿ ಅನಿಕಾ ತಕ್ಷಣ ಅವನ ತೋಳನ್ನು ಬಿಟ್ಟಳು. ನಿಮ್ಮ ಆರೋಗ್ಯ ಸರಿಯಿಲ್ಲ ಎಂದು ನನಗೆ ಅನಿಸುತ್ತಿದೆ. ಬೇಕಿದ್ದರೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತೇನೆ. ನನ್ನ ಆರೋಗ್ಯ ಸರಿಯಿಲ್ಲ, ಆದರೆ ನನ್ನ ಚಿಕಿತ್ಸೆ ನಿಮ್ಮ ಬಳಿ ಮಾತ್ರ ಇದೆ, ಅವಳು ನಿಧಾನವಾಗಿ ಹೇಳಿದಳು. ನಿನ್ನ ಮಾತಿನ ಅರ್ಥವೇನು? ನನಗೆ ಅರ್ಥವಾಗುತ್ತಿಲ್ಲ. ಅವನಿಗೆ ನಿಜವಾಗಿಯೂ ಏನೂ ಅರ್ಥವಾಗಿರಲಿಲ್ಲ. ಅಥವಾ ಬಹುಶಃ ಅವನು ಉದ್ದೇಶಪೂರ್ವಕವಾಗಿ ಅರಿಯದವನಂತೆ ನಟಿಸಿದ್ದನು. ಏನಿಲ್ಲ, ನಾನು ಹಾಗೆಯೇ ಮಾತನಾಡುತ್ತಿದ್ದೆ. ನೀವು ಹೋಗಿ, ನಿಮಗೆ ಕಚೇರಿಗೆ ತಡವಾಗುತ್ತಿರಬಹುದು. ಇದನ್ನು ಹೇಳಿ ಅವಳು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು. ಅವನು ಭುಜಗುಗ್ಗಿಸಿ ಕೋಣೆಯಿಂದ ಹೊರ ನಡೆದನು. ಆಫೀಸಿನಲ್ಲಿ ಕುಳಿತು 2 ಗಂಟೆಯಷ್ಟೇ ಆಗಿತ್ತು. ಅಷ್ಟರಲ್ಲೇ ಮತ್ತೆ ಮನೆಯಿಂದ ಫೋನ್ ಬರಲು ಶುರುವಾಯಿತು. ಈ ಕರೆ ಅವನ ಅತ್ಯಂತ ನಂಬಿಕಸ್ಥ ಸೇವಕನಿಂದ ಬಂದಿತ್ತು. ಅನಿಕಾಳ ಸುರಕ್ಷತೆಗಾಗಿ ಅವನನ್ನು ನೇಮಿಸಿದ್ದನು. ಸಾಹೇಬರೇ, ಚಿಕ್ಕ ಮಾಲಕಿಯವರು ಎಲ್ಲಿಯೂ ಸಿಗುತ್ತಿಲ್ಲ, ಅವರು ಎಲ್ಲಿ ಹೋದಾರೋ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ನೀನು ಏನು ಹೇಳುತ್ತಿದ್ದೀಯಾ? ಅವಳ ಮೇಲೆ ಕಣ್ಣಿಡಲು ನಾನು ಹೇಳಿದ್ದೆ ಅಲ್ವಾ? ಮತ್ತು ಅವಳನ್ನು ಮನೆಯಿಂದ ಹೊರಗೆ ಹೋಗಲು ಯಾರು ಅನುಮತಿ ನೀಡಿದರು? ಮತ್ತು ನಿನಗೆ ಅವಳು ಎಲ್ಲಿದ್ದಾಳೆಂದು ತಿಳಿದಿಲ್ಲ. ನಾಳೆಯಿಂದ ನೀನು ಕೆಲಸಕ್ಕೆ ಬರುವ ಅಗತ್ಯವಿಲ್ಲ. ಅವನ ತಲೆ ಭಾರಿ ನೋವಿನಿಂದ ಜುಮ್ಮೆನೆಸುತ್ತಿತ್ತು. ಆ ಹುಡುಗಿಯನ್ನು ಎಷ್ಟೇ ಅರ್ಥ ಮಾಡಿಸಲು ಪ್ರಯತ್ನಿಸಿದರೂ ಅವಳು ಅಷ್ಟೇ ಅವನ ತಲೆ ಮೇಲೆ ಕುಣಿದಳು. ಓ ಗಾಡ್, ನನಗೆ ಧೈರ್ಯ ಕೊಡು, ಇಲ್ಲದಿದ್ದರೆ ಈ ಬಾರಿ ಈ ಹುಡುಗಿ ನನ್ನ ಕೈಯಲ್ಲಿ ಸಾಯುತ್ತಾಳೆ. ಅವನು ಮನಸಾರೆ ಅವಳ ಮೇಲೆ ಕೋಪಗೊಂಡನು. ಅವಳನ್ನು ಶಪಿಸಿದನು. ಜೊತೆಗೆ ಅವನು ತನ್ನ ಮೊಬೈಲ್ ಆನ್ ಮಾಡಿ ಅವಳ ಸ್ಥಳವನ್ನು ಪತ್ತೆ ಹಚ್ಚಲು ಪ್ರಾರಂಭಿಸಿದನು. ವಾಸ್ತವವಾಗಿ ಅವನು ಅನಿಕಾಳ ಮೊಬೈಲ್ನಲ್ಲಿ ಸಣ್ಣ ಸಾಧನವನ್ನು ಸಂಪರ್ಕಿಸಿದ್ದನು. ಇದರಿಂದ ಅವಳು ಈ ಸಮಯದಲ್ಲಿ ಎಲ್ಲಿದ್ದಾಳೆಂದು ತಿಳಿಯಬಹುದಿತ್ತು. ಆದರೆ ಇದು ಏನು? ಅವಳ ಮೊಬೈಲ್ ಮನೆಯಲ್ಲಿಯೇ ಇತ್ತು. ಆ ದಿನ ಹವಾಮಾನವು ತುಂಬ ಕೆಟ್ಟದಾಗಿತ್ತು. ಬಿರುಗಾಳಿ ಬೀಸುತ್ತಿತ್ತು ಮತ್ತು ಸುಂಟರ ಗಾಳಿ ಬರುವ ಸಾಧ್ಯತೆ ಇತ್ತು. ಅದೇ ಸಮಯದಲ್ಲಿ ಆ ಹುಡುಗಿ ಕಾರು ತೆಗೆದುಕೊಂಡು ಹೊರಗೆ ಹೋಗಿದ್ದಳು. ಅವಳು ಈಗಾಗಲೇ ಒಂದು ಕಾರನ್ನು ಹಾಳು ಮಾಡಿದ್ದಳು ಮತ್ತು ಈಗ ಇನ್ನೊಂದು ಕೂಡ ಅವಳ ಕೈಯಿಂದ ಹೋಗುತ್ತದೆ ಎಂದು ಅನಿಸುತ್ತಿತ್ತು. ಅವನು ತನ್ನ ಮುಗ್ಧ ಮತ್ತು ಮೂರ್ಖ ಹೆಂಡತಿಯ ಎಲ್ಲ ಸ್ನೇಹಿತರಿಗೆ ಕರೆ ಮಾಡಿದ್ದನು. ಆದರೆ ಎಲ್ಲರೂ ತಿಳಿಯದಂತೆ ವರ್ತಿಸಿದರು. ನಂತರ ಅವನು ಅವಳನ್ನು ಹುಡುಕಲು ಮಹಲಿನ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೊರಟನು ಮತ್ತು ಸುಮಾರು 4 ಗಂಟೆಗಳ ಪ್ರಯತ್ನದ ನಂತರ ಅವಳು ಒಂದು ಚಹಾದ ಹೋಟೆಲ್ನಲ್ಲಿ ಕುಳಿತಿರುವುದು ಕಂಡುಬಂದಿತು. ಅವಳು ತುಂಬ ಆರಾಮವಾಗಿ ಚಹಾ ಕುಡಿಯುತ್ತಿದ್ದಳು. ತನ್ನ ಎದುರಿನ ಮೇಜಿನ ಮೇಲೆ ಕುಳಿತಿದ್ದ ಕೆಲವು ಅಲೆಮಾರಿ ಹುಡುಗರು ಅವಳನ್ನು ವಿಚಿತ್ರ ಕಣ್ಣುಗಳಿಂದ ನೋಡುತ್ತಿದ್ದಾರೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಇದನ್ನೆಲ್ಲ ನೋಡಿದ ದಕ್ಷ ಆರ್ಯನ ರಕ್ತ ಕುದಿಯಿತು. ಅವನು ಕೋಪದಿಂದ ಅಲ್ಲಿಗೆ ಧಾವಿಸಿ ಒಬ್ಬ ಹುಡುಗನ ಕಾಲರ್ ಹಿಡಿದು ಅವನ ಮುಖಕ್ಕೆ ಬಲವಾದ ಮುಷ್ಟಿ ಪ್ರಹಾರ ನೀಡಿದನು. ಅವನು ಮಾನಸಿಕವಾಗಿ ಸಿದ್ಧನಾಗಿರಲಿಲ್ಲ. ಆದ್ದರಿಂದ ಅವನು ದಡಬಡಾಯಿಸುತ್ತಾ ನೆಲಕ್ಕೆ ಬಿದ್ದನು. ಇದನ್ನು ಕಂಡು ಉಳಿದ ಹುಡುಗರು ಬೆಚ್ಚಿಬಿದ್ದರು. ಈ ಅಪರಿಚಿತ ವ್ಯಕ್ತಿ ಏನನ್ನು ಹೇಳದೆ ಕೇಳದೆ ತನ್ನ ಸ್ನೇಹಿತನ ಮೇಲೆ ಕೈ ಮಾಡಿದ್ದನು ಯಾಕೆ? ನಿನಗೆ ಅಷ್ಟೊಂದು ಧೈರ್ಯವೇ? ನೀನು ನನ್ನ ಸ್ನೇಹಿತನ ಮೇಲೆ ಕೈ ಹಾಕಲು? ಇನ್ನೊಬ್ಬ ಹುಡುಗ ಹೇಳಿ ನಿಂತನು. ಆದರೆ ದಕ್ಷ ಅವನ ಕೈಯನ್ನು ಹಿಡಿದು ಅವನನ್ನು ಚೆನ್ನಾಗಿ ಹೊಡೆದನು. ಸ್ವಲ್ಪ ಸಮಯದಲ್ಲಿ ಅವನು ಅಲ್ಲಿ ಕುಳಿತಿದ್ದ ಎಲ್ಲ ಹುಡುಗರಿಗೆ ಪಾಠ ಕಲಿಸಿದ್ದನು. ಕೇವಲ ಒಂದು ಸಾಹಸಕ್ಕಾಗಿ ಮನೆಯಿಂದ ಹೊರಟಿದ್ದ ಅನಿಕಾಳಿಗೆ ದಕ್ಷ ಆರ್ಯ ಅವಳನ್ನು ಹುಡುಕಿಕೊಂಡು ಇಲ್ಲಿಗೆ ಬರುತ್ತಾನೆ ಎಂದು ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ. ಈ ಬಾರಿ ಅವನು ತನ್ನ ಹೆಂಡತಿಯ ಹತ್ತಿರ ಬಂದು ಮೇಜಿನ ಮೇಲೆ ಜೋರಾಗಿ ಕೈ ಹೊಡೆದನು. ಅನಿಕಾ, ನಾನು ನಿನಗೆ ಏನು ಹೇಳಿದ್ದೆ? ನೀನು ನನ್ನ ಮನೆಗೆ ಬಂದಾಗ ನೀನು ನಿನ್ನ ಹಿಂದಿನ ಎಲ್ಲ ರೀತಿ ನೀತಿಗಳನ್ನು ಬಿಡಬೇಕು.
ನಿನ್ನ ಎಲ್ಲ ಅಭ್ಯಾಸಗಳನ್ನು ತ್ಯಾಗ ಮಾಡಬೇಕು. ನಿನ್ನ ತಂದೆ ನಿನಗೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಎಷ್ಟೆಂದರೆ ಅವರ ಮಗಳು ಎಲ್ಲಿದ್ದಾಳೆ ಮತ್ತು ಎಲ್ಲಿ ಸಮಯ ಕಳೆಯುತ್ತಿದ್ದಾಳೆ ಎಂದು ಅವರಿಗೆ ಚಿಂತೆ ಇರಲಿಲ್ಲ. ಆದರೆ ಕ್ಷಮಿಸು, ನಾನು ನಿನಗೆ ಅಷ್ಟು ಸ್ವಾತಂತ್ರ್ಯ ಕೊಡಲು ಸಾಧ್ಯವಿಲ್ಲ. ನೀನು ನನ್ನ ಹೆಂಡತಿ, ನನ್ನ ಗೌರವ, ಮತ್ತು ನೀನು ನನ್ನ ಜೀವನದಲ್ಲಿ ಇರುವವರೆಗೂ ನಿನ್ನನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಈಗ ನೀನೇ ನಡೆಯುತ್ತೀಯಾ ಅಥವಾ ನಾನು ನಿನ್ನನ್ನು ಎಳೆದುಕೊಂಡು ಹೋಗಬೇಕಾ? ಕೊನೆಯ ಮಾತು ಅವನು ಹಲ್ಲು ಕಚ್ಚಿ ಹೇಳಿದನು. ತಕ್ಷಣ ಅವಳು ಎದ್ದು ಓಡುತ್ತಾ ಕಾರಿನ ಕಡೆಗೆ ಹೋದಳು. ದಕ್ಷ ಆರ್ಯ ಅವಳು ತಂದಿದ್ದ ಕಾರಿನ ಮೇಲೆ ಒಂದು ನೋಟ ಬೀರಿದನು. ದೇವರ ದಯೆಯಿಂದ ಕಾರಿನ ಸ್ಥಿತಿ ಸರಿಯಾಗಿತ್ತು. ನೀನು ಈ ರಾತ್ರಿಯ ಸಮಯದಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೆ ಮತ್ತು ಕಳೆದ 4 ಗಂಟೆಗಳಿಂದ ಎಲ್ಲಿ ಅಲೆದಾಡುತ್ತಿದ್ದೀಯಾ? ನನಗೆ ಸತ್ಯ ಹೇಳು ಎಂದು ಹೇಳುತ್ತಾನೆ. ನಾನು ಸಾಗರ್ ಮತ್ತು ಉಳಿದವರೊಂದಿಗೆ ಊಟ ಮಾಡಲು ಬಂದಿದ್ದೆ ಎಂದು ಹೇಳುತ್ತಾಳೆ. ಇವರು ನಿನ್ನ ಕಾಲೇಜು ಸ್ನೇಹಿತರು ತಾನೆ? ಇದನ್ನು ಕೇಳಿ ಅವಳು ಹೆದರಿಕೆಯಿಂದ ತಲೆ ತಗ್ಗಿಸಿದಳು. ನಾನು ನಿನಗೆ ಏನು ಹೇಳಿದ್ದೆ? ನೀನು ನಿನ್ನ ಎಲ್ಲ ಪುರುಷ ಸ್ನೇಹಿತರೊಂದಿಗಿನ ಸಂಬಂಧಗಳನ್ನು ಕಡಿದುಕೊಳ್ಳಬೇಕು ಎಂದು. ಹಾಗಾದರೆ ಇದೆಲ್ಲ ಏನು? ನೀನು ನನ್ನನ್ನು ಮೂರ್ಖ ಎಂದು ಭಾವಿಸಿದ್ದೀಯಾ ಅಥವಾ ನನ್ನನ್ನು ಮೋಸಗೊಳಿಸುವುದು ತುಂಬ ಸುಲಭ ಎಂದು ನಿನಗೆ ಅನಿಸುತ್ತಿದೆಯೇ? ಅವನು ಕೋಪದಿಂದ ಗರ್ಜಿಸಿದನು. ನೀವು ನನ್ನ ಸೋದರ ಸಂಬಂಧಿಗಳೊಂದಿಗೆ ಸುತ್ತಾಡಬಹುದು ಎಂದು ಹೇಳಿದ್ದೀರಿ ಮತ್ತು ಸಾಗರ್ ನನ್ನ ಉತ್ತಮ ಸೋದರ ಸಂಬಂಧಿ ಎಂದು ನಿಮಗೆ ತಿಳಿದಿದೆ ಮತ್ತು ಅವನ ಜೊತೆ ನನ್ನ ಸ್ನೇಹಿತನೂ ಸಹ. ಅವಳು ನಿಧಾನವಾಗಿ ಹೇಳಿದಳು. ನಿನ್ನ ಸೋದರ ಸಂಬಂಧಿ? ಅವನು ಎಂತಹ ಸೋದರ ಸಂಬಂಧಿ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ತಾಯಿಯ ಗೆಳತಿಯ ಮಗ, ಸರಿ ತಾನೆ? ನೀನು ಅವನ ತಾಯಿಯನ್ನು ಚಿಕ್ಕಮ್ಮ ಎಂದು ಕರೆಯುತ್ತೀಯ, ಹಾಗಾಗಿ ಅವನು ನಿನ್ನ ಸೋದರ ಸಂಬಂಧಿ ಆದ. ತುಂಬ ತಮಾಷೆ. ಕಿವಿ ತೆರೆದು ಕೇಳು. ಅವನು ನನ್ನ ಎದೆಗೆ ಭಾರವಾದಂತೆ ಇದ್ದಾನೆ. ಅವನು ಕೋಪದಿಂದ ಕಿರುಚಿದನು. ಅನಿಕಾ ಕಣ್ಣು ಅಗಲಿಸಿ ದಕ್ಷನ ಈ ಕೋಪಗೊಂಡ ರೂಪವನ್ನು ನೋಡುತ್ತಾಳೆ. ಅವನು ಅವಳ ಮೇಲೆ ಕೋಪಗೊಂಡಿದ್ದರೂ ಅವಳಿಗೆ ಸ್ವಲ್ಪವೂ ಕೆಟ್ಟದಾಗಿ ಅನಿಸುತ್ತಿರಲಿಲ್ಲ. ಬದಲಾಗಿ ಅವಳ ಹೃದಯದಲ್ಲಿ ಒಂದು ಸಿಹಿ ಅಲೆ ಎದ್ದಿತ್ತು. ಅವನು ಅವಳ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸುತ್ತಿದ್ದನು ಮತ್ತು ಇದು ಅನಿಕಾಳಿಗೆ ಇಷ್ಟವಾಯಿತು. ಇದನ್ನೇ ಯೋಚಿಸುತ್ತಾ ಈ ಗಂಭೀರ ಪರಿಸ್ಥಿತಿಯಲ್ಲಿಯೂ ಅವಳಿಗೆ ನಗು ಬಂದಿತ್ತು ಮತ್ತು ಇದೇ ಅವಳ ಅತಿ ದೊಡ್ಡ ತಪ್ಪೆಂದು ಸಾಬೀತಾಯಿತು. ಅವಳ ನಗು ದಕ್ಷ ಆರ್ಯನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತು. ದಕ್ಷನು ಇದ್ದಕ್ಕಿದ್ದಂತೆ ಕಾರನ್ನು ನಿಲ್ಲಿಸಿದನು. ಏನಾಯಿತು? ನೀವು ಕಾರು ಏಕೆ ನಿಲ್ಲಿಸಿದ್ದೀರಿ? ಅವಳು ಮುಗ್ಧವಾಗಿ ತನ್ನ ಪತಿಯ ಮುಖವನ್ನು ನೋಡಿದಳು. ಅವನು ಅವಳಿಗಿಂತ ಸುಮಾರು 10 ವರ್ಷ ದೊಡ್ಡವನಾಗಿದ್ದನು. ಕಾರಿನಿಂದ ಕೆಳಗೆ ಇಳಿ ಎಂದು ಹೇಳುತ್ತಾನೆ. ಅದಕ್ಕೆ ಏನು ಅರ್ಥ? ಕಾರಿನಿಂದ ಇಳಿಯಬೇಕೇ? ಆದರೆ ಹೊರಗೆ ಎಷ್ಟು ಕತ್ತಲೆಯಾಗಿದೆ. ಈ ಸಮಯದಲ್ಲಿ ಹೊರಗೆ ಹೋಗುವುದು ಸರಿಯಲ್ಲ. ನಾನು ಹೊರಗೆ ಹೋಗುವುದಿಲ್ಲ. ಅವಳು ತನ್ನ ತೋಳುಗಳನ್ನು ಕಟ್ಟಿಕೊಂಡು ಸೀಟಿಗೆ ಹೊರಗೆ ಕುಳಿತಳು. ನಾನು ನಿನ್ನ ಸಲಹೆ ಕೇಳುತ್ತಿಲ್ಲ, ಬದಲಿಗೆ ನಿನಗೆ ಆಜ್ಞಾಪಿಸುತ್ತಿದ್ದೇನೆ. ಈಗಲೇ ಮತ್ತು ಇದೇ ಕ್ಷಣ ಕಾರಿನಿಂದ ಕೆಳಗೆ ಇಳಿದು ಬಿಡು. ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ಮತ್ತು ನಿನಗೆ ನನ್ನ ಕೋಪದ ಬಗ್ಗೆ ಚಿಂತೆ ಇಲ್ಲ. ಬದಲಾಗಿ ನೀನು ನನ್ನ ಮೇಲೆ ನಗುತ್ತಿದ್ದೀಯ ಎಂದು ಹೇಳುತ್ತಾನೆ. ಅವಳ ಮುಖದ ಬಣ್ಣ ಮಾಸಿತು ಮತ್ತು ಅವಳ ದೇಹ ಭಯದಿಂದ ನಡುಗಲಾರಂಭಿಸಿತು. ನಿನಗೆ ಪಾಠ ಕಲಿಸಲು ನನಗೆ ಇದೆಲ್ಲ ಮಾಡಬೇಕಾದರೆ ನನಗೆ ಯಾವುದೇ ಆಕ್ಷೇಪವಿಲ್ಲ. ನೀನೇ ಕಾರಿನಿಂದ ಇಳಿಯುತ್ತೀಯಾ ಅಥವಾ ನಾನು ನಿನ್ನನ್ನು ತಳ್ಳಿ ಕೆಳಗೆ ಇಳಿಸಬೇಕಾ? ಚಿಂತಿಸಬೇಡ. ಮಹಲು ಇಲ್ಲಿಂದ 15 ನಿಮಿಷಗಳ ದೂರದಲ್ಲಿದೆ. ನೀನು ನಡೆದುಕೊಂಡು ಬಂದರೆ ಕಷ್ಟದಿಂದ 25 ನಿಮಿಷಗಳು ಬೇಕಾಗಬಹುದು. ದಾರಿಯಲ್ಲಿ ಯಾವುದೇ ಕಾಡು ಪ್ರಾಣಿ ಸಿಗದೇ ಇದ್ದರೆ ಮಾತ್ರ. ಇಲ್ಲದಿದ್ದರೆ ನಿನ್ನ ಅಸ್ಥಿಪಂಜರ ಮಾತ್ರ ಸಿಗುತ್ತದೆ. ಅವನು ಅವಳನ್ನು ಹೆದರಿಸುತ್ತಿದ್ದನು ಮತ್ತು ಅದೇ ಸಮಯದಲ್ಲಿ ಕಾರಿನಿಂದ ಇಳಿಯುವಂತೆ ಹೇಳುತ್ತಿದ್ದನು. ನಾನು ಅಜ್ಜಿ ಬಳಿ ಹೋಗಿ ನಿಮ್ಮ ಬಗ್ಗೆ ದೂರು ನೀಡುತ್ತೇನೆ. ಅವಳು ಮುಗ್ಧವಾಗಿ ಬೆದರಿಕೆ ಹಾಕಿದಳು ಮತ್ತು ನಾನು ಸ್ಪಷ್ಟವಾಗಿ ನಿರಾಕರಿಸುತ್ತೇನೆ. ಹೇಗಾದರೂ ಅಜ್ಜಿ ಕೂಡ ನಿನ್ನ ಈ ವರ್ತನೆಗಳಿಂದ ತುಂಬಾ ಬೇಸರಗೊಂಡಿದ್ದಾರೆ. ನಿನ್ನಂತಹ ಹುಡುಗಿಯಿಂದ ಮುಕ್ತಿ ಸಿಕ್ಕಿದ್ದಕ್ಕೆ ಅವರು ದೇವರಿಗೆ ಧನ್ಯವಾದ ಹೇಳುತ್ತಾರೆ ಎಂದು ಹೇಳುತ್ತಾನೆ. ನೀವು ತುಂಬಾ ಕೆಟ್ಟವರು. ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಅವಳು ಅಳಲು ಪ್ರಾರಂಭಿಸಿದಳು. ನನಗೆ ನಿನ್ನ ಕ್ಷಮೆ ಬೇಕಾಗಿಲ್ಲ. ಇದನ್ನು ಹೇಳಿ ಅವನು ತಾನೇ ಕಾರಿನಿಂದ ಕೆಳಗೆ ಇಳಿದು ಬಾಗಿಲನ್ನು ತೆರೆದು ಅವಳ ಕೈ ಹಿಡಿದು ಬಲವಾಗಿ ರಸ್ತೆಗೆ ಎಳೆದು ಕೆಳಗೆ ಇಳಿಸಿದನು. ಅವಳ ಮೊಣಕಾಲುಗಳು ನೆಲಕ್ಕೆ ತಾಗಿ ಗಾಯಗೊಂಡಿದ್ದವು ಮತ್ತು ಅವಳು ನೋವಿನಿಂದ ಅಳುವಂತಾದಳು. ಅವಳ ಅಳುವಂತಹ ಧ್ವನಿಯನ್ನು ಕೇಳಿ ಒಂದು ಕ್ಷಣ ದಕ್ಷನ ಹೃದಯ ನಡುಗಿತು. ಆದರೆ ಮುಂದಿನ ಕ್ಷಣದಲ್ಲಿ ಅವನು ತನ್ನನ್ನು ತಾನು ಮತ್ತೆ ಕಲ್ಲಾಗಿ ಮಾಡಿಕೊಂಡನು. ಅವನು ಅವಳನ್ನು ಇಲ್ಲಿ ಬಿಟ್ಟು ಹೋಗಲು ಬಯಸಿರಲಿಲ್ಲ. ಕೇವಲ ಪಾಠ ಕಲಿಸಲು ಬಯಸಿದ್ದನು. ಕಾರಿನ ದೀಪಗಳು ಅನಿಕಾಳಿಂದ ದೂರವಾಗುತ್ತಿದ್ದಂತೆ ಅವಳಿಗೆ ತಾನು ಸಾವಿನ ಹತ್ತಿರ ಹೋಗುತ್ತಿದ್ದಾಳೆ ಎಂದು ಅನಿಸಿತು. ಅವನು ಹೋದ ನಂತರ ಅನಿಕಾ ಸಣ್ಣ ಹೆಜ್ಜೆಗಳನ್ನು ಮುಂದಿಡಲು ಪ್ರಾರಂಭಿಸಿದಳು. ಆದರೆ ಅವಳ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು ಮತ್ತು ಅವಳು ಪ್ರಜ್ಞಾಹೀನಳಾಗಿ ಅಲ್ಲಿಯೇ ರಸ್ತೆಯ ಮೇಲೆ ಬಿದ್ದಳು. ಕಾಲು ಜಾರಿದ್ದರಿಂದ ಅವಳು ಕೆಳಗಿರುವ ಕಾಡಿನ ಕಡೆಗೆ ಉರುಳಿದಳು. ದಕ್ಷನು ಕೇವಲ 3 ನಿಮಿಷಗಳ ಡ್ರೈವಿಂಗ್ ದೂರ ಮಾತ್ರ ಹೋಗಿದ್ದನು. ಆದರೆ ಇದ್ದಕ್ಕಿದ್ದಂತೆ ಅವನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಮತ್ತು ಅನಿಕಾಳ ಭಯಭೀತ ಮುಖವು ಅವನ ಕಣ್ಣುಗಳ ಮುಂದೆ ಸುಳಿದಾಡಿತು. ಮುಂದುವರಿಯುವುದು.